ಪ್ರೀತಿಯ ವಿದ್ಯಾರ್ಥಿ ಬಂಧುಗಳೇ ಹಾಗೂ ಗುರುಮಾತೆಯರೇ ಮತ್ತು ಶಿಕ್ಷಕರೇ ಮತ್ತು ಸ್ಪರ್ಧಾರ್ಥಿಗಳೇ, ಈಗ ಸಮಾಜ ವಿಜ್ಞಾನದಲ್ಲಿ ಸರಳ ಸೂತ್ರಗಳು ಅನ್ನುವಂಥ ವಿಷಯ ಬಹಳ ಅದ್ಭುತವಾಗಿ ಜನ ಇಷ್ಟಪಡ್ತಾ ಇದ್ದಾರೆ. ಈ ದಿನ 3ನೇ ಸೂತ್ರ 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೀತಾವ, ಅದರ ಒಪ್ಪಂದಗಳನ್ನು ನೆನ್ಪಿಡುವಂಥದ್ದು. ಇದಕ್ಕೆ ಆಧಾರ ಏನು ಅಂದ್ರೆ 2005ರಲ್ಲಿ ನಾನು ಬಿಡುಗಡೆಗೊಳಿಸಿದ ಸರಳ ಸೂತ್ರಗಳ ಸಮಾಜ ವಿಜ್ಞಾನ ಅನ್ನುವಂಥ ಪುಸ್ತಕವನ್ನು ಆಧಾರ ಇಟ್ಟುಕೊಂಡು ಈ ಸೂತ್ರಗಳನ್ನು ರಚಿಸಲಾಗಿದೆ. ಅಂದ್ರೆ 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ನೆನ್ಪಿಡುಗೋಸ್ಕರವಾಗಿ ಮಧುಮಗ ಶ್ರೀರಂಗನ ಮರಣ. ಏನು? ಮಧುಮಗ ಶ್ರೀರಂಗನ ಮರಣ. ಮಧು ಅಂದ್ರೆ ಒಂದನೇದ್ದು ಮಧು ಮದ್ರಾಸ್ ಒಪ್ಪಂದ, ಇದು 1ನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ. ಮಗ ಎಂದರೆ ಮಂಗಳೂರು ಒಪ್ಪಂದ, ಇದು 2ನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ. ಶ್ರೀರಂಗ ಅಂದ್ರೆ 3ನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ. ಮರಣ ಅಂದ್ರೆ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪುವಿನ ಮರಣ ಆಯಿತು ಅಂತ. ಹೀಗೆ ಮಧುಮಗ ಶ್ರೀರಂಗನ ಮರಣ ಅಂಥೇಳಿ 4 ಪದವನ್ನ ನೆನ್ಪಿಡಬೇಕು. 4 ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಕುರಿತು ನಾವು ನೆನ್ಪಿಟ್ಕೊಂಡಂಗೆ ಆಗ್ತದೆ. ಇದು ಕೇವಲ SSLCಗೆ ಅಷ್ಟೇ ಅಲ್ಲ, TET ಮತ್ತು CETಗೂ ಕೂಡ ಅತಿ ಉಪಯುಕ್ತ ಅಂತ ಹೇಳಿ, ಇದು ಇಷ್ಟ ಆದರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿ, ಅತಿ ಹೆಚ್ಚು ಅಂಕ ಪಡೆಯುವಲ್ಲಿ ಅದು ಸಹಾಯಕವಾಗಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಸಾಹೇಬ್ ಗೌಡ್ ಬಿರಾದಾರ್, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬೆನಕನಹಳ್ಳಿ, ತಾಲೂಕು ಸುರಪುರ, ಜಿಲ್ಲಾ ಯಾದಗಿರಿ. ನಮಸ್ಕಾರ.